ಪ್ರಶಾಂತ್ ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಊರಿನ ಹೆಸರು? ಇದು ಊರಿನ ಹೆಸರು ನರಿಸರಹಳ್ಳಿ, ಉಮ್ಮತ್ತಿ, ಯಲ್ಲಾಪುರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆ, ಯಲ್ಲಾಪುರ ತಾಲೂಕು, ಉಮ್ಮತ್ತಿ ಪಂಚಾಯತದ ಒಂದು 2-2.5 ಕಿಲೋಮೀಟರ್ ದೂರದಲ್ಲಿರುವಂಥ ನರಿಸರ ಅಂತ ಒಂದು ಊರಾ ಸರ್? ನೀವು ಈ ಸಸಿಯನ್ನು ನೆಟ್ಟು ಎಷ್ಟು ವರ್ಷ ಆಯ್ತು? ಇದು ಅಡಿಕೆ ಸಸಿ ನೆಟ್ಟು 15 ತಿಂಗಳಾಯ್ತು. 15 ತಿಂಗಳಾಯ್ತು. 15 ತಿಂಗಳಾಯ್ತು. ಹೌದು. ನೀವು ಮೊದಲು ಇದಕ್ಕೆ ಏನೇನು ಬಳಸ್ತಾ ಇದ್ರಿ? ಇದಕ್ಕೆ ಮುಂಚೆ ನಾವು ನೆಡುವಾಗೆಲ್ಲ ಏನು ಸಾವಯವ ಗೊಬ್ಬರ, ಗಡ್ಡಿ ಗೊಬ್ಬರ ಬಳಸ್ತಾ ಇದ್ವಿ. ಈಗ ಒಂದು 3 ತಿಂಗಳ ಕೆಳಗೆ ನಾನು ಒಂದು ಆರ್ಗ್ಯಾನಿಕ್ ಒಂದು ಗೊಬ್ಬರ ಕೊಟ್ಟಿದ್ದೆ. ಬ್ಯಾಡ್ ಶಾಪ್ ಕಂಪನಿ. ಹೌದು, ನೀವು ಕೊಟ್ಟಿದ್ರಿ. ಆ ಗೊಬ್ಬರನ ನಾನು 1 ಲೀಟ್ರ್ ಕೊಟ್ಟಿದ್ದೇನೆ. ಸಣ್ಣ ಗಿಡ ನೀವು 1 ಲೀಟ್ರ್ ಕೊಡಿ ಹೇಳಿದಿರಿ. ಈಗ ನೋಡಿ, ಇದ್ರ ಪರಿಣಾಮ ನಿಮ್ಗೆ ಗೊತ್ತಾಗ್ತದೆ. ಇದ್ರದ್ದು ಬುಡ ಸಹ ನೋಡ್ಬೋದು, ಮೋರ್ ದೆನ್ ಫೀಟ್ ಬಂದಿದೆ. ನೀವು ಈಗ 3 ತಿಂಗಳ ಕೆಳಗೆ ಕೊಡುವಾಗಲೂ ಈ ಗಿಡ ನೋಡಿದ್ರಿ ಎಷ್ಟು ಸಪರ ಇತ್ತು, ಎಷ್ಟು ಹೈಟ್ ಇತ್ತು, ನೀವು ನೋಡಿದ್ರಿ. ಈಗ ನೀವೇ ಸಾಕ್ಷಿ. ಈಗ ಇದಕ್ಕೆ ನಿಮ್ಗೆ ಏನು ಅನ್ಸುತ್ತೆ? ನಾವು ಈಗ ನಿಮ್ಗೆ ಏನೋ ಒಂದು ಇಲ್ಲ, ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅನ್ನ ನಾವು ನೀವು ಬಳಸ್ತೀವಿ ಅಂತ ಹೇಳಿದ್ವಿ, ಅದಕ್ಕೆ ನಿಮ್ಗೆ ಏನು ಅನ್ಸುತ್ತೆ? ಇದು ನೋಡಿ, ರೈತರು ಯಾವ ಗಿಡಕ್ಕೂ ಹಾನಿ ಇಲ್ಲ. 1, ಮಣ್ಣಿಗೂ ಹಾನಿ ಇಲ್ಲ. 2, ಮತ್ತೆ ನಿಮ್ಗೆ ಒಳ್ಳೆ ರಿಸಲ್ಟ್ ಇರೋದ್ರಿಂದ ಎಲ್ಲ ರೈತರು ಇದನ್ನು ಬಳಸಬಹುದು. 200% ಬಳಸಬಹುದು. ಹೌದಾ? ಖುಷಿಯಲ್ಲಿದ್ದೀರಿ? ಭಾರಿ ಖುಷಿಯಲ್ಲಿ. ಎಲ್ಲದಕ್ಕೂ ವರ್ಷಕ್ಕೆ 2 ಸಲ. ಯಾವ್ಯಾವ ಬೆಳೆಯನ್ನು ಇಲ್ಲಿ ಬೆಳೆದಿದ್ರಿ ಸದ್ಯ? ಈಗ ನಾನು ಅಡಿಕೆ ಮಧ್ಯದಲ್ಲಿ ಪಪ್ಪಾಯ, ಮತ್ತೆ ಬಾಳೆ, ಕಬ್ಬು, ಲಿಂಬು, ಮತ್ತೆ ತರಕಾರಿ ಬೆಳೆಗಳನ್ನೆಲ್ಲ ಬೆಳೆದಿದ್ದೇನೆ. ಕಬ್ಬು ಬೆಳೆದಿದ್ದೇನೆ. ಒಳ್ಳೆಯದು. ಹಾಗಾದ್ರೆ ನೀವು ಖುಷಿಯಲ್ಲಿದ್ದೀರಿ. ಇನ್ನು ಎಲ್ಲರಿಗೂ ಹೇಳ್ತೀರಿ 100% ಇದನ್ನು ಬಳಸಿ ಅಂತ ನಾನೀಗ ಆಲ್ರೆಡಿ ರೆಕಮೆಂಡ್ ಮಾಡಿದ್ದೇನೆ. ಇನ್ನೂ 4 ಜನ, ನೀವು ನಮ್ಮ ವಿಡಿಯೋದ ಮುಖಾಂತರ 100 ಜನ ರೈತರು ಇದನ್ನು ಬಳಸಬೇಕು. ಅಡ್ಡಿಲ್ಲ. ನಮಸ್ಕಾರ.